ಬನ್ನಿ ಎಲ್ಲರೂ ದೂರ ಇರಿ. ಈಗ ಸುಮ್ಮನೆ ಈಗ ನೀವು ಒಂದು 6 ತಿಂಗಳಿಂದ ರೈತರ ಜಮೀನು ರೈತರಿಗೂ, ಫಾರೆಸ್ಟ್ ಜಮೀನು ಫಾರೆಸ್ಟ್, 1 ಇಂಚು ಬಿಡಬೇಡಿ ಅಂತ ನೀವು ಹೇಳಿದ್ದೀರಿ. ಇವತ್ತು ಎಲ್ಲ ಜಮೀನು ರೈತರಿಗೂ ಈಗಲೂ ಅದು ಹೇಳಿ ಇದ್ರ ಮೇಲೆ ಆದೇಶ ಮಾಡೋದಕ್ಕೆ DC ಅವರಿಗೆ ಆದೇಶ ಮಾಡಿಸ್ತೀವಿ ಸರ್. ನಮ್ಗಷ್ಟೇ ಜಮೀನು ರೈತರದೇ ಅನ್ನೋದಕ್ಕೆ ಸೆಟಲ್ಮೆಂಟ್ ಕಾಪಿ ಇದೆ. ಕೋಲಾರ ಸರ್, ಶಿವಗಿರಿ ಇದೆ ಸರ್. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಎಲ್ಲನೂ ಪೂರ್ತಿ ಗೋಮಾಳ ಜಮೀನಾಗಿರೋದ್ರಿಂದ ಎಲ್ಲ ಇದೆ ಸರ್. ಪಾಣಿ ಇದೆ, ಮುಟೇಶನ್ ಇದೆ, ಎಲ್ಲ ಜಮೀನು ನೋಡಿ ಸರ್. ಇಲ್ಲೇ ಮುಟೇಶನ್ ಎಲ್ಲ ಇದೆ. ಸರಿ ಸರ್, ಈಗ ನಮ್ಗೆ ಏನಾಗಿದೆ ಸರ್? ಸರ್ ಒಂದೇ ಒಂದು ಮಾತು ಸರ್, ನನ್ನ ಮಾತು ಕೇಳ್ಬಿಡಿ ಸರ್. ಬರೀ ಬಾಯಿ ಮಾತುಗಳು, ಬರೀ ನಮ್ಗಾಗಿದೆ. ಆ ಮೇಡಮ್ ದಿನಕ್ಕೂ ನನ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ. ಏನಂದ್ರೆ ಗೋಮಾಳ ಜಮೀನು ನೀವು ಕೊಟ್ಟಿರ್ತಕ್ಕಂಥದ್ದು, ನಿಮ್ಮ ಹಿಂದಿನವರು ಕೊಟ್ಟಿರ್ತಕ್ಕಂಥದ್ದು, ಇನ್ನು ಮೇಲೆ ಕೊಡೋಕ್ಕಾಗಲ್ಲ. ಆ ಜಮೀನನ್ನ ಆಯಮ್ಮನ ಆಕ್ರಮಿಸ್ಕೊಳ್ಳೋದಕ್ಕೆ ಆಯಮ್ಮನ ಯಾರು? ಆಯಮ್ಮನ ಬೇಕಾದ್ರೆ ನಿಮ್ಮ ಏನು ರೆವಿನ್ಯೂ ಇಲಾಖೆ ಮೇಲೆ ಕೇಸ್ ಹಾಕ್ಲಿ. ಅದು ಬಿಟ್ಟು ನಾವು ರೈತರು ಇರ್ತಕ್ಕಂಥ ನೋಡಿ, ಬಡವರು ರಾಗಿ ಬೆಳೆದು ಇನ್ನೇನು ಫಸಲು ಬರೋ ಟೈಮ್ಗೆ ಪೊಲೀಸರನ್ನು ಕರ್ಕೊಂಡು ಹೋಗಿ ದೌರ್ಜನ್ಯವಾಗಿ ಆಯಮ್ಮ ಮಾಡೋದು ಯಾಕೆ? ಆಯಮ್ಮನ ಇದು ಮಾಡ್ತಾ ಇದ್ದಾಳೆ. ಇದನ್ನ ನಿಯಂತ್ರಿಸೋದಕ್ಕೆ ಯಾವ ಶಾಸಕರ ಮಾತು ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಸರ್ಕಾರದ ಆದೇಶ ಆಗಿದೆ 2015ರಲ್ಲಿ 1 ಎಕರೆ 2 ಎಕರೆ 3 ಎಕರೆನ ಏನು ಹೊಡಿಬಾರ್ದು ಅಂತ ಎಮ್ಮನ ಒಕ್ಕಲೆಬ್ಬಿಸೋದಕ್ಕೆ ಆಯಮ್ಮನೇನು ಇಟ್ಲಾರ. ಆದ್ದರಿಂದ ದಯವಿಟ್ಟು ನಾನು ನಿಮಗೆ ಒಂದೇ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಪೇಪರ್ ಸ್ಟೇಟ್ಮೆಂಟ್ಗಳು, ಈ ಬಾಯಿ ಮಾತುಗಳು ಏನು ಬೇಡ. ದಯವಿಟ್ಟು ನೀವು ಇವತ್ತೊಂದು KDP ಮೀಟಿಂಗ್ ಅಲ್ಲಿ ಇಲ್ಲಿ ಬರೀರಿ, DC ಸಾಹೇಬ್ರು ಕೊಡ್ರಿ, DC ಸಾಹೇಬ್ರು ಆರ್ಡರ್ ಮಾಡಲಿ. DC ಸಾಹೇಬ್ರ ದಿನ ನಾವು ಅವ್ರನ್ನ ನೋಡಿ ಅವರು ಏನಕ್ಕಪ್ಪ ನನ್ನ ಹತ್ರ ಬರ್ತಾ ಇದ್ದೀರಿ ಅಂತಾರೆ. ನಮ್ಮ ಕೊತ್ತೂರು ಮಂಜುನಾಥ್ ಸಾರು, ನಮ್ಮ ಅನಿಲ್ ಸಾರು, ನಮ್ಮ SN ನಾರಾಯಣಸ್ವಾಮಿ ಅವರು, MP ಅವರು, ಎಲ್ಲರೂ ಇಡೀ ವ್ಯವಸ್ಥೆ, ನಿಮ್ಮ ವ್ಯವಸ್ಥೆ ಕರೆಕ್ಟಾಗಿ ರೈತರ ಪರವಾಗಿದೆ. ಆದ್ದರಿಂದ ದಯವಿಟ್ಟು ನೀವು ರೈತರ ಪರವಾಗಿರೋರು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ವ್ಯವಸ್ಥೆ ಇರೋದು. ದಯವಿಟ್ಟು ನೀವು ಇವತ್ತೊಂದು ಆದೇಶ ಮಾಡಲೇಬೇಕು. ನೀವು ಆದೇಶ ಮಾಡಿದ ಮೇಲೆ ನಾವೆಲ್ಲ ಹೋಗ್ತೀರಿ ಸರ್.